ಸಾಧನಾ ಶೆಟ್ಟಿ ಹನಿಗೆ ಬಕ್ರ ಆದ್ರ ಕಾರ್ತಿಕ್. ಏನಿದು ಸಾಧನಾ ಶೆಟ್ಟಿ ಯಾರು? ಹನಿ ಅಂತ ಹೇಳಿದ್ರೆ ಜೇನುತುಪ್ಪ ಅಂತಲ್ಲ, ಇದು ಹನಿ ಟ್ರ್ಯಾಪ್ ಅನ್ನೋ ಹೇಳ್ತಿದ್ದೇವಲ್ಲ ಆ ಅರ್ಥದಲ್ಲಿ ಬರ್ತಾ ಇರುವಂಥ ಒಂದು ಸುದ್ದಿ. ಲೆಟ್ಸ್ ಗೋ ಫಾರ್ ಇಟ್. ಸಾಧನಾ ಶೆಟ್ಟಿ ಹನಿಗೆ ಬಕ್ರ ಆದ್ರ ಕಾರ್ತಿಕ್. ಬರೋಬ್ಬರಿ 1.5 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಇಟ್ರ ಸಾಧನಾ. ರೀಲ್ಸ್ ರಾಣಿ ಸಾಧನಾ ಹನಿ ಟ್ರ್ಯಾಪ್ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಉದ್ಯಮಿ ಕಾರ್ತಿಕ್ ವಿರುದ್ಧ ಗಂಭೀರ ಆರೋಪ ಮಾಡಿರ್ತಾರಂತೆ ಸಾಧನಾ ಅನ್ನೋರು. ಎಲ್ಲೆಡೆ ವೈರಲ್ ಆಗ್ತಾ ಇದೆ ಸಾಧನಾ ಅವರ ವಿಡಿಯೋ ಮತ್ತು ಸ್ಕ್ರೀನ್ ಶಾಟ್ಗಳು. ಉದ್ಯಮಿ ಕಾರ್ತಿಕ್ ಪೂತಾನನ್ನ ಸಿಕ್ಕಿ ಹಾಕಿಸಲು ನಡೆದಂಥ ಸಂಚಿದಂತೆ ಹಣ ಇರುವವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರಂತೆ ಸಾಧನಾ ಶೆಟ್ಟಿ. ಜಾಹೀರಾತಿಗಾಗಿ ಇನ್ಸ್ಟಾದಲ್ಲಿ ಹಲವರನ್ನು ಆಗಬೇಕಾಗಿದೆ ಸಂಪರ್ಕಿಸ್ತಾ ಇದ್ರು. ಅದೇ ವಿಚಾರವನ್ನು ಬಂಡವಾಳ ಮಾಡಿಕೊಂಡ್ರ ಸಾಧನಾ ಶೆಟ್ಟಿ. ಕಾರ್ತಿಕ್ನನ್ನ ಮಹಿಳಾ ವ್ಯಸನಿ ಎಂಬ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಯತ್ನ ಏನಾದರೂ ಮಾಡಿದ್ರ? ಹಾಗೊಂದು ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಐ ರಿಪೀಟ್, ಕಾರ್ತಿಕ್ ಅನ್ನೋ ವ್ಯಕ್ತಿ ಸಾಧನಾ ಶೆಟ್ಟಿ ಅವರ ಬಲೆಗೆ ಏನಾದರೂ ಬಿದ್ರ? 1.5 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಇಟ್ರ? ಸಾಮಾನ್ಯವಾಗಿ ಇವರು ರೀಲ್ಸಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇರ್ತಾರೆ ಸಾಧನಾ ಅನ್ನೋ ವ್ಯಕ್ತಿ. ಅವರ ಹನಿ ಟ್ರ್ಯಾಪ್ಗೆ ಉದ್ಯಮಿ ಕಾರ್ತಿಕ್ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇರುವಂಥ ಸಾಧನಾ ಅವರ ಬಲೆಗೆ ಇವರು ಬಿದ್ರ ಕಾರ್ತಿಕ್ ಅನ್ನೋರು. ಒಟ್ಟಿನಲ್ಲಿ ಅವರ ಸ್ಕ್ರೀನ್ ಶಾಟು ಮತ್ತು ಆ ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ. ಸಾಮಾನ್ಯವಾಗಿ ಯಾರನ್ನಾದರೂ ಬಲೆ ಹಾಕಬೇಕು ಅಂತ ಹೇಳಿದ್ರೆ ಅವ್ರ ಬೆಲೆ ನೋಡಿ ಬಲೆ ಹಾಕ್ತಿರ್ತಾರೆ. ಓಕೆ, ಅಂದರೆ ಎಷ್ಟು ದುಡ್ಡಿದೆ, ಏನು ಕತೆ, ನಮಗೇನು ಲಾಭ ಆಗ್ಬೋದು ಅನ್ನೋ ವಿಚಾರಕ್ಕೆ ಇಂತಹ ಅನೇಕ ಮೋಸ ನಡೆಯುವಂಥ ಸುದ್ದಿನ ತಾವು ಗಮನಿಸ್ತಾ ಇರ್ತೀವಿ. ನೋಡೋಣ, ಇದರ ಇನ್ನಷ್ಟು ವಿವರವಾಗಿ ನೋಡ್ತಾ ಹೋಗೋಣ. ಇನ್ಸ್ಟಾಗ್ರಾಮ್ ಮೂಲಕ ಕಾರ್ತಿಕ್ ಅವರಿಗೆ ಈ ಸಾಧನಾ ಶೆಟ್ಟಿ ಅನ್ನೋರು ಕ್ಲೋಸ್ ಆಗಿದ್ರಂತೆ. ಪದೇ ವಾಟ್ಸಪ್ ವಿಡಿಯೋ ಕಾಲ್ ಮಾಡ್ತಿದ್ರಂತೆ. ಕಾರ್ತಿಕ್ ಮತ್ತು ಸಾಧನಾ ಉದ್ದೇಶಪೂರ್ವಕವಾಗಿ ಈ ಚಾಟ್ ನಡೆಸ್ತಾ ಇದ್ರ, ಏನು ಮಾಡ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಈಗ ಸಿಗ್ತಾ ಇದೆ. ಅಷ್ಟು ಬೇಗ ಸ್ಕ್ರೀನ್ ಮೇಲೆ ಆ ಪಾಯಿಂಟ್ಸ್. ನೋಡಿ, ಅಶ್ಲೀಲವಾಗಿ ಮಾತನಾಡ್ತಾ ಇದ್ರಂತೆ ಸಾಧನಾ ಶೆಟ್ಟಿ. ಪರ್ಪಸ್ಫುಲಿ ಸದಾ ಅರೆನಗ್ನ ಸ್ಥಿತಿಯಲ್ಲೇ ವಿಡಿಯೋ ಮಾಡ್ತಾ ಇದ್ರಂತೆ ಟು ಗ್ರಾಪ್ ದ ಅಟೆನ್ಷನ್. ಗುಪ್ತವಾಗಿ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ತಾ ಇದ್ರಂತೆ ಸಾಧನಾ ಶೆಟ್ಟಿ. ಅದೇ ವಿಡಿಯೋ ಬಳಸಿ ಕಾರ್ತಿಕ್ ಬಳಿ 1.5 ಕೋಟಿ ರೂಪಾಯಿ ಬೇಡಿಕೆ ಏನಾದರೂ ಇಟ್ರ? ಅದೇ ವಿಡಿಯೋ ಬಳಸಿ ಕಾರ್ತಿಕ್ ಬಳಿ 1.5 ಕೋಟಿ ರೂಪಾಯಿ ಡಿಮ್ಯಾಂಡ್ ಇಟ್ರ? ಹಣ ನೀಡೋಕೆ ನಿರಾಕರಿಸಿದ್ದಕ್ಕೆ ಆಡಿಯೋ ತುಣುಕುಗಳೇನಾದರೂ ರಿಲೀಸ್ ಆದ್ವಾ? ಕಾರ್ತಿಕ್ ತಪ್ಪಿತಸ್ಥನಂತೆ ತೋರಿಸಲು ಸಾಧನಾ ಶೆಟ್ಟಿ ಪೋರ್ಟ್ರೇ ಮಾಡ್ತಾ ಇದ್ದಾರಾ, ಪ್ರಯತ್ನ ಪಡ್ತಾ ಇದ್ದಾರಾ? ಆ ವಿಡಿಯೋ ಆಡಿಯೋ ಈಗ ವೈರಲ್ ಆಗ್ತಾ ಇದ್ದಾವೆ. If he drives Lambo, if he drives some other shit cars, ante that is not. I don't settle for less. You understand? If it is coming for my marriage and all, I don't settle for less. I have did it with a very wrong people. I'm not able to do it again. I will not, and I know what I'm worth of. Sorry. When will you come? What? Wait, I'll come. I'll not come. Even if I come, I'll not meet you. Come, no, please. Why I should come? For me. For you, Anita? For you, auntie, who am I? For me, will not come. Who are It's you? already come. It's your girl. Who am I? Your girl. Your monster. Come. Will you start today? No. Please. Shall I come? If you want to come, come. I'll come from there. We'll both go to Bangalore. Anyhow, you said this weekend you'll come, kada. We'll do like that. No, I don't know if I can come, if I'll come to Bangalore or not. You have to come. It's almost been. Sorry. When will you come? What? Wait, I'll come. I'll not come. Even if I come, I'll not meet you. Come, no. Please. Why I should come? For me.
ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಅಸಲಿಯತ್ ಏನು ಅಂತ ನಾವು ತಿಳಿದುಕೊಳ್ಳೋಣ. ನನ್ನ ಕಲೀಗ್, ನಮ್ಮ ಸಿನಿಮಾ ಬ್ಯೂರೋ ಹೆಡ್ ರವಿಕುಮಾರ್ ಸರ್ವಿ ನಮ್ಮ ಜೊತೆ ಈಗ ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ ಲೈವ್ ಚಾಟ್ನಲ್ಲಿ. ಎಸ್ ರವಿ, ಇಂತಹ ಅನೇಕ ಘಟನೆಗಳನ್ನು ನಾವು ಗಮನಿಸ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಸುದ್ದಿ ಆಗ್ತಾ ಇರುತ್ತೆ. ಆದರೆ ಹುಯಿಶಿ ಈ ಸಾಧನಾ ಶೆಟ್ಟಿ ಅನ್ನೋರು ಯಾರು, ಕಾರ್ತಿಕ್ ಅನ್ನೋರು ಯಾರು, ಈಗ ಸದ್ಯಕ್ಕೆ ಉಲ್ಬಣಿಸ್ತಾ ಇರುವಂಥ ಪ್ರಾಬ್ಲಮ್ ಏನು? ಕುಡ್ ಯು ಗೋ ಹೆಡ್? ಎಸ್ ರಾಘವ್, ಯಾಕಂತಂದರೆ ಸಾಧನಾ ಶೆಟ್ಟಿ ಕೂಡ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಆಗಿದ್ದಂಥವರು. ಸೊ ಎಲ್ಲ ಒಂದು ಕಡೆ ಕಾರ್ತಿಕ್ ಅವರು ಹೈದರಾಬಾದ್ನ ಉದ್ಯಮಿಯಾಗಿದ್ದರು. ಯಾವುದೋ ಒಂದು ಕಂಪ್ನಿ ಒಂದು ವಿಚಾರವಾಗಿ ಒಂದಿಷ್ಟು ಪ್ರಮೋಷನ್ ವಿಚಾರದಲ್ಲಿ ಕೂಡ ಅವರ ಸಂಪರ್ಕವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಂಪರ್ಕವನ್ನು ಮಾಡ್ತಾರೆ. ತದನಂತರದಲ್ಲಿ ಇಬ್ಬರು ಕೂಡ ಒಂದು ಸ್ನೇಹ ಒಂದು ಸ್ಟಾರ್ಟ್ ಆಗುತ್ತೆ. ತದನಂತರದಲ್ಲಿ ಅವರಿಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರವಾಗಿ ಪ್ರೀತಿಯ ಬೆಲೆಗೆ ಕಾರ್ತಿಕ್ ಪ್ರೀತಿ ಮಾಡ್ತಾರೆ ಸಾಧನಾ ಶೆಟ್ಟಿ ಅಂತ ಅವ್ರನ್ನ. ಅದಾದ ನಂತರದಲ್ಲಿ ಅವರಿಬ್ಬರ ಮಧ್ಯೆ ಸಾಕಷ್ಟು ರೀತಿಯಾಗಿ ಈ ಲವ್ ವಿಚಾರವಾಗಿ ಮತ್ತು ಈ ಕಂಪ್ನಿ ಉದ್ಯಮದ ವಿಚಾರವಾಗಿ ಒಂದಿಷ್ಟು ಬಿಸ್ನೆಸ್ಸನ್ನು ಇವರು ಮಾಡ್ಕೊಂಡಿದ್ರು. ತದನಂತರದಲ್ಲಿ ಅದು ಲವ್ ಆಗಿ ಕನ್ವರ್ಟ್ ಆಗುತ್ತೆ. ಅದಾದ ನಂತರದಲ್ಲಿ ಕಾರ್ತಿಕ್ಗೆ ಮದುವೆ ಕೂಡ ಆಗಿರುತ್ತೆ. ಮದುವೆ ಆದ ನಂತರದಲ್ಲಿ ಕೂಡ ಸಾಧನಾ ಶೆಟ್ಟಿ ಜೊತೆ ಸಂಪರ್ಕವನ್ನು ಹೊಂದಿರ್ತಾರೆ. ಬಟ್ ಈ ಒಂದು ವಿಚಾರ ಯಾಕಂದ್ರೆ ಪ್ರತಿದಿನ ಕೂಡ ಒಂದು ಹೊಸ ಟ್ವಿಸ್ಟನ್ನು ಪಡೆದುಕೊಳ್ತಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಇವಾಗ ನಾವು ಲಾಸ್ಟ್ ಟೈಮ್ ನೋಡಬೇಕಾದ್ರೆ ಕಾರ್ತಿಕ್ ಅವರ ಪತ್ನಿ ಕೂಡ ಕಾರ್ತಿಕ್ ಅವರ ವಿಚಾರವಾಗಿ ಕೂಡ ದೂರನ್ನು ನೀಡಿದ್ರು. ತದನಂತರದಲ್ಲಿ ಕೂಡ ಸಾಕಷ್ಟು ರೀತಿಯಾಗಿ ಬೆಳವಣಿಗೆ ಕೂಡ ಆಗಿತ್ತು. ಬಟ್ ಈ ಸಾಧನಾ ಶೆಟ್ಟಿ ಅವರು ಕೂಡ ಮುಂಚಿತವಾಗಿ ಪ್ರೀ ಪ್ಲಾನ್ನ ಮಾಡ್ಕೊಂಡಿದ್ರು. ಒಂದೊಂದು ಹನಿ ಟ್ರ್ಯಾಪ್ಗೆ ಕಾರ್ತಿಕ್ ಅವ್ರನ್ನ ಒಳಪಡಿಸಬೇಕಾಗುತ್ತೆ. 1.25 ಕೋಟಿ ರೂಪಾಯಿ ಹನಿ ಟ್ರಾಪನ್ನು ಮಾಡಿ ಅವ್ರನ್ನ ದುಡ್ಡನ್ನು ತೊಗೊಳ್ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ರೀತಿಯಾಗಿ ಚರ್ಚೆಗಳು ಕೂಡ ಆಗಿದ್ವು. ಅದ ನಂತರದಲ್ಲಿ ಇವಾಗ ಈ ಒಂದು ಕ್ಷಣವನ್ನು ನೋಡುವಂಥದ್ದು ಎಲ್ಲ ಒಂದು ಕಡೆ, ಯಾಕಂದರೆ ಅವ್ರು ಬೇಕು ಅಂತಲ್ಲ, ಯಾಕಂತಂದರೆ ಅವರ ವಿಡಿಯೋ ಕಾಲನ್ನು ನೋಡಬೇಕಾದ್ರೆ, ಅವರ ಮೆಸೇಜನ್ನು ನೋಡಬೇಕಾದ್ರೆ ಉದ್ದೇಶಪೂರ್ವಕವಾಗಿ ಆ ರೀತಿಯಾಗಿ ವಿಡಿಯೋ ಕಾಲನ್ನು ಮಾಡ್ತಾಯಿದ್ರು. ಶಿಲ್ಪವಾಗಿ ಅವರ ಒಂದು ವಿಡಿಯೋ ಕಾಲ್ ಇತ್ತಲ್ವ ಆ ರೇಂಜಲ್ಲಿ ಅವರು ಒಂದು ರೀತಿಯಲ್ಲಿ ಕೂಡ ಅದನ್ನು ಮಾಡ್ತಾಯಿದ್ರು. ಬಟ್ ಎಲ್ಲೋ ಒಂದು ಕಡೆ ನೋಡಬೇಕಂದ್ರೆ ಉದ್ದೇಶಪೂರ್ವಕವಾಗಿ ಕಾರ್ತಿಕ್ ಅವರಲ್ಲಿ ಒಂದು ಹನಿ ಟ್ರಾಪ್ ಮಾಡಬೇಕು, ಅವರಿಂದ ದುಡ್ಡನ್ನು ಪಡೆದುಕೊಳ್ಬೇಕು ಅಂತ ಸಾಧನಾ ಶೆಟ್ಟಿಯವರು ಕೂಡ ಮುಂಚಿತವಾಗಿ ಪ್ರೀ ಪ್ಲಾನ್ ಮಾಡಿದ್ರು ಅಂತ ಹೇಳ್ಬೋದು ರಾಘವ್. ಓಕೆ ರವಿ, ಐ ಗಾಟ್ ಇಟ್. ಇವರು ಈ ಮುಂಚೆ ಈ ಥರ ಮಾಡ್ತಾ ಇದ್ರು, ಬೇರೆಯವ್ರಿಗೂ ಈ ರೀತಿ ಗಾಳ ಏನಾದರೂ ಹಾಕ್ತಾ ಇದ್ರು, ದುಡ್ಡಿನ ಬೇಡಿಕೆ ಇಡ್ತಾ ಇದ್ರು ಅನ್ನೋದಕ್ಕೇನಾದರೂ ಪುರಾವೆಗಳು, ಉದಾಹರಣೆಗಳೇನಾದರೂ ಸಿಕ್ಕಿದಾವ? ಇಲ್ಲ, ಕೆಲವೊಂದಿಷ್ಟು ತನಿಖೆಯನ್ನು ಮಾಡ್ತಾಯಿದ್ರು ಪೊಲೀಸರು. ಬಟ್ ಎಲ್ಲ ಒಂದು ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮ್ ವಿಚಾರದಲ್ಲಿ ಕೂಡ ಸಾಕಷ್ಟು ಉದ್ಯಮಿಗಳಿಗೆ ಸಾಧನಾ ಶೆಟ್ಟಿ ಕೂಡ ಮೆಸೇಜ್ ಮಾಡಿದರು, ಎಲ್ಲ ಒಂದು ಕಡೆ ಅಪ್ರೋಚ್ ಮಾಡಿದ್ರು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಸಂಶಯಗಳು, ಯಾಕಂದರೆ ಪೊಲೀಸ್ಗಳು ತನಿಖೆಯಲ್ಲಿ ಕೆಲವೊಂದಿಷ್ಟು ವರದಿಗಳು ಬರ್ತಾ ಇದೆ ಅಂತ ಹೇಳ್ಬೋದು ರಾಘವ್. ಗಾಟ್ ಇಟ್, ಥ್ಯಾಂಕ್ ಯು ರವಿ. ಓಕೆ, ಒಟ್ಟಿನಲ್ಲಿ ಎಷ್ಟೇ ಹುಷಾರಿದ್ರು ಕಡಿಮೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದು ಸುದ್ದಿಯನ್ನು ನಾವು ನೋಡಿದ್ವಿ. ಈಗ